ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಸರಿ ವೈಜಯಂತಿ, ಇನ್ನು ವ್ಯರ್ಥಾಲಾಪ ಬೇಕಾಗಿಲ್ಲ. ಚಕ್ರಾಪುರಿಯ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ ನಿನಗೆ ಬಿಟ್ಟುಕೊಟ್ಟಿದ್ದೀನಿ. ಇವತ್ತು ನಮಗೆ ಉಳಿಯೋದಕ್ಕೆ ಯಾವುದಾದ್ರೂ ನೆಲೆ ಬೇಕಲ್ಲ, ಅದಕ್ಕೇನು ಮಾಡೋದು? ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡು. ಹಾ, ನನಗೊಬ್ಬ ಗೆಳೆಯ ಇದ್ದಾನೆ. ಈ ಸಮಯದಲ್ಲಿ ಅವನ ಹತ್ರ ಸಹಾಯ ಕೇಳಿದ್ರೆ ಇಲ್ಲ ಅನ್ನೋಲ್ಲ ಅನ್ನೋ ನಂಬಿಕೆ ನನಗಿದೆ. ಈ ಕ್ಷೇತ್ರದ ಮುಂದಿನ ಧರ್ಮಾಧಿಕಾರಿಣಿ ನಾನೇ. ಆದರೆ ಪಟ್ಟ ನನಗೆ ಬಿಟ್ಕೊಡ್ತಿದ್ಯಾ ಅಂತ ಬರ್ಕೊಡು. ಸಾರಿ, ಈಗಲೇ ಬರ್ಕೊಡ್ತೀನಿ. ಆದರೆ ಮರುಕ್ಷಣನೇ ಚಂದ್ರಾಧರ್ಗೆ ಹೇಳಿ ನಾನು ಕೆಲಸ ಮಾಡ್ಕೊಡೋದಕ್ಕೆ ಹೇಳಬೇಕು. ಆಗಲಿ, ಹೇಳ್ತೀನಿ. ಮೊದಲು ಬರ್ಕೊಡು. ತಗೋ. ಈಗಲಾದರೂ ಚಂದ್ರಾಧರ್ಗೆ ಹೇಳ್ತೀಯ? ಗುರುಗಳೇ, ಜಾಜಿ ಮತ್ತೆ ಬಂಗಾರಿ ಮನೆ ಬಿಟ್ಟು ಹೋಗಿದಾರಂತೆ. ಶಂಕರ ಶಾಸ್ತ್ರಿಗಳು ಮನೆಯಲ್ಲಿಲ್ವಂತೆ. ಎಂತಹ ಸಿಹಿ ಸುದ್ದಿ ಸೂರ್ಯಾಂಶು. 3 ಜನ ಮನೆ ಬಿಟ್ಟಿದ್ದಾರೆ. ಇದು ನಮ್ಮ ಪ್ರಯೋಗ ನಡೆಸೋದಕ್ಕೆ ಪ್ರಶಸ್ತವಾದ ಸಮಯ. ಹೌದು ಗುರುಗಳೇ, ಅವರು ಮನೆಯಿಂದ ಆಚೆ ಇದ್ದಷ್ಟು ನಮಗೆ ಒಳ್ಳೆಯದು. ನಾವು ನಮ್ಮ ಕಾರ್ಯನ ಸುಲಭವಾಗಿ ಸಾಧಿಸ್ಕೊಳ್ಬೋದು. ಹೌದು ಸೂರ್ಯಾಂಶು, ಇದೇ ಸರಿಯಾದ ಸಮಯ. ಜಾಜಿ ಮತ್ತು ಬಂಗಾರಿನ ವಶೀಕರಣ ಪಡಿಸು. ಆಮೇಲೆ ಜಾಜಿನ ನಮ್ಗೆ ಹೇಗೆ ಬೇಕೋ ಹಾಗೆ ನಡ್ಸ್ಕೋಬೋದು. ಸರಿ ಗುರುಗಳೇ. ಈಗಲೇ ಹೊರಡು ಸೂರ್ಯಾಂಶು. ಈ ಕೆಲಸ ತಕ್ಷಣ ಆಗಬೇಕು. ಅಲ್ವೋ ಬಂಗಾರಿ, ನಿನ್ನ ಗೆಳೆಯ ನಮಗೆ ಸಹಾಯ ಮಾಡಲ್ಲ ಅಂದ್ಬಿಟ್ರೆ ಆಗೇನೂ ಮಾಡೋದು? ಅದು ಯಾಕೆ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ಅವ್ನು ಸಹಾಯ ಮಾಡಲ್ಲ ಅಂದ್ರೆ ಬೇರೆ ದಾರಿ ಹುಡುಕ್ತಾರಾಯ್ತು. ಬೇರೆ ದಾರಿ ಅಂದರೆ ಬೇರೆ ದಾರಿ ಯಾವುದಿದೆ ನಮಗೆ? ಹಿಂದಿಲ್ಲ ಮುಂದಿಲ್ಲ, ಉಳ್ಕೊಳ್ಳೋದಕ್ಕೆ ರಾತ್ರಿ ಯಾರೋ ಆಶ್ರಯ ಕೊಡ್ತಾರೆ. ಧೈರ್ಯವಾಗಿರೋ, ನಾನಿದ್ದೀನಿ. ಬಂಗಾರಿ, ನೀನು ನನ್ನ ಬಿಟ್ಟು ಹೋಗಲ್ಲ ಅಲ್ವೇನೋ? ನಿಂಗ್ಯಾಕೆ ಇಂಥ ಅನುಮಾನ? ನಾನಿನ್ ಬಿಟ್ಟಿರ್ತೀನಿ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಅನುಮಾನ ಅಲ್ಲ ಕಣೋ, ಭಯ. ಯಾಕೋ ಒಳಮನ್ಸು ತುಂಬ ಭಯ ಪಡ್ತಾ ಇದೆ.
ನಮ್ಮಿಬ್ಬರನ್ನ ಯಾರಾದರೂ ದೂರ ಮಾಡಿಬಿಡ್ತಾರೆ ಅಂತ. ಇನ್ಮೇಲೆ ಯಾರೇ ದೂರ ಮಾಡ್ತಾರೆ? ತಾಳಿ ಕಟ್ಮೇಲೆ ಮುಗೀತು. ನೀ ನನ್ನ ಹೆಂಡತಿ, ಹಾಗಲ್ಲ, ಯಾರೂ ದೂರ ಮಾಡೋಕ್ಕಾಗಲ್ಲ. ವಶೀಕರಣ ಭಗವೇಲ್ ಸಟ್. ಮತ್ತೆ ಹೀಗೆ ನೀನು ಮೌನವಾಗಿ ನಿಂತರೆ ಏನು ಪ್ರಯೋಜನ ಇಲ್ಲ ವೈಜಯಂತಿ. ನೀನು ಯಾವುದನ್ನ ಇವನ ಕೈಲಿ ಮಾಡಿಸ್ತೀನಿ ಅಂದ್ಯೋ ಆ ವಿಷಯ ಮಾತಾಡು, ಅವನಿಗೆ ಹೇಳು. ನಿನ್ನ ಬಾಯಿಂದ ಬಂದ್ರೇನೆ ಅವನು ಆ ಕೆಲಸ ಮಾಡೋದು. ಹೇಳು ವೈಜಯಂತಿ. ಚಂದ್ರ, ಹೇಳಿ ಅತ್ತೆ. ಮದುವೆ ವಿಚಾರದಲ್ಲಂತೂ ನಮ್ಮ ಪ್ರಯತ್ನ ವ್ಯರ್ಥ ಆಯಿತು. ನಾನು ನಿನ್ನ ತಂದೆಗೆ ಕೊಟ್ಟ ಮಾತಂತೆ ಶ್ರೀಚಕ್ರ ವಶೀಕರಣದಲ್ಲಿ ನಾವು ಅವನಿಗೆ ಸಹಾಯ ಮಾಡಬೇಕು. ಜಾಜಿ ಗರ್ಭಧಾರಣೆಗೆ ನೀನು ಕಾರಣ ಆಗಬೇಕು ಚಂದ್ರ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ನಿನ್ನ ಸಹಾಯ ಬೇಕು. ಅಂದರೆ ಪರಸ್ತ್ರೀ ಸಂಘ ಮಾಡಿ ನನ್ನ ಧರ್ಮಭ್ರಷ್ಟನಾಗು ಅಂತೀರಾ? ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಸಲುವಾಗಿ ಮಾಡುವ ಯಾವುದೇ ಕೆಲಸ ಧರ್ಮ ಅಧರ್ಮದ ಚೌಕಟ್ಟಿಗೆ ಬರೋದಿಲ್ಲ ಚಂದ್ರ. ಸರಿ ಅತ್ತೆ. ಶ್ರೀಚಕ್ರ ನಮ್ಮ ಕೈವಶವಾಗಬೇಕು ಅಂದರೆ ನಿನ್ನಿಂದ ಒಂದಷ್ಟು ಕೆಲಸಗಳಾಗಬೇಕು. ಅದೇನು ಅಂತ ನಿಮ್ಮ ಅಪ್ಪ ಹೇಳ್ತಾರೆ. ಹೋಗ ಅವನ ಜೊತೆ. ಸರಿ ಅತ್ತೆ, ನೀವು ಹೇಳಿದ್ರಿ ಅಂತ ಈ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಕೆಲಸ ಮಾಡ್ತಿರ್ಲಿಲ್ಲ. ಅಂತೂ ಅತ್ತೆನ ಒಪ್ಪಿಸ್ಬಿಟ್ರಲ್ವಾ? ಅನ್ಸಿದ ಕಾರ್ಯನ ಸಾಧಿಸೋವರೆಗೂ ಬಿಡೋನಲ್ಲ ಈ ವಿರೂಪಾಕ್ಷ.
ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಬಾ. ಜಾಜಿ, ಬಂಗಾರಿ, ಈಗ ನೀವಿಬ್ರು ನನ್ನ ಕೈ ವಶವಾಗಿದ್ದೀರಾ. ಈಗ ನೀವಿಬ್ರು ನನ್ನ ಮಾತು ಕೇಳ್ತೀರಾ. ನನ್ನ ಹಿಂದೆ ಬರ್ತಾ ಇರಿ.
ಇದೇನಿದು ಬರೀ ಬಂಗಾರಿ ಮಾತ್ರ ಬಂದಿದ್ದಾನೆ ಅಂದ್ರೆ ಜಾಜಿ ವಶೀಕರಣಕ್ಕೊಳಗಾಗ್ತಿಲ್ಲ. ಯಾವ ಶಕ್ತಿ ನನ್ನನ್ನು ತಡೀತಾ ಇದೆ? ಯಾವ ಮಾಯೆ ಅವಳಿಗೆ ವಿಶೇಷ ಶಕ್ತಿ ನೀಡಿದೆ? ಇದು ಖಂಡಿತ ಅವಳಲ್ಲಿ ಸೇರಿರೋ ಶ್ರೀಚಕ್ರದ ಪವಾಡ. ಬಂಗಾರಿ 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 ಎಲ್ಲ ಹೋಗಿದೆ ಬಂಗಾರಿ. ನಿನ್ಗೋಸ್ಕರ ನಾನು ಎಷ್ಟು ಹುಡುಕಾಡ್ದೆ ಗೊತ್ತಾ? ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನನ್ಗೆ? ಅದೊಂದು ದೊಡ್ಡ ಕತೆ, ಅದನ್ನ ದಾರಿಲಿ ಹೇಳ್ತೀನಿ ಬಾ. ಈ ಕಡೆಗೆ ಯಾಕೋ ಹೋಗ್ತಿದ್ಯಾ? ನಿನ್ ಸ್ನೇಹಿತನ ಮನೆಗೆ ಹೋಗಲ್ವಾ? ಅದನ್ನು ದಾರಿಲಿ ಹೇಳ್ತೀನಿ ಬಾ. ಏನು ಮಾಡಬೇಕು ಅಂತ ಹೇಳಿ ಕಳಿಸಿ ಇಷ್ಟೊತ್ತಾದ್ರೂ ಬಂದಿಲ್ಲ. ಮೊದಲಿಂದನೂ ನಾನು ಹೇಳಿದ್ದೀನಲ್ಲ, ಧಿಕ್ಕರಿಸ್ತಾನೆ ಬಂದಿರೋನು. ಈ ಕೆಲಸನೋ ಅದೇನು ಮಾಡ್ತಾನೋ ಏನೋ. ಇಷ್ಟೊಂದು ಗಾಬರಿ ಆಗ್ಬೇಡ ವಿರೂಪಾಕ್ಷ. ಸ್ವಲ್ಪ ತಾಳ್ಮೆ ಇರಲಿ. ಅವನಿಗೆ ನಾನು ಹೇಳಿ ಕಳಿಸಿದ್ದೀನಿ. ನಿನ್ನ ಮಾತನ್ನ ಧಿಕ್ಕರಿಸ್ಬೋದೇ ವಿನಃ ನಂದಲ್ಲ. ನನಗಂತೂ ಅವನ ಮೇಲೆ ನಂಬಿಕೆ ಇಲ್ಲ. ನಿಂಗೆ ಯಾರ ಮೇಲೆ ತಾನೇ ನಂಬಿಕೆ ಇದೆ ವಿರೂಪಾಕ್ಷ? ನಮ್ಮವರು ತಮ್ಮವರು ಅಂತ ಭಾವನಾತ್ಮಕ ಸಂಬಂಧಗಳು ಇಲ್ಲದೆ ಇರೋರೆಲ್ಲ ಹೀಗೆ, ಯಾರ ಮೇಲೂ ನಂಬಿಕೆ ಇರೋದಿಲ್ಲ. ಅದು ಹಾಗಲ್ಲ ಇನ್ ವೈಜಯಂತಿ. ಹೇಗೆ ವಿರೂಪಾಕ್ಷ? ನಿನ್ ಮಗ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ನನ್ನ ಮಗ ಅಂತ ಬೆಳೆಸಿರೋ ಅಳಿಯ ಹೋದ್ ಕೆಲಸ ಸಾಧಿಸ್ಕೊಂಡೇ ಬರ್ತಾನೆ. ಶಾಸ್ತ್ರಿಗಳೇ, ನಾನು ಎಷ್ಟು ಹೇಳಿದೆ ಯಜಮಾನ್ರೆ, ನೀವು ಆಶ್ರಯ ಕೊಡ್ತೀರಾ, ನಿಮ್ಮ ಮನೆಗೆ ಬರಬೇಕು ಅಂತ. ಆ ಚಪ್ಲಿಕಾಯಿ ಬಂಗಾರಿ ಇದಾನಲ್ಲ, ನಮ್ಮ ಸುತಾರಾಮ್ ಒಪ್ತಾ ಇಲ್ಲ.